ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ರೋಡ್, ಬೆಂಗಳೂರು. ವಾತಾವರಣ ಬದಲಾಗ್ತಾ ಇದ್ದಂಗೆ ಅನೇಕ ಜನರಲ್ಲಿ ಕೆಮ್ಮಾಗೋದು, ಕಫ ಆಗೋದು, ಕೆಮ್ದಾಗೆಲ್ಲ ಕೂಡ ಕಫ ಜಾಸ್ತಿ ಬರೋದು, ಮತ್ತೆ ಮತ್ತೆ ಹೋಗು ಸ್ಪ್ಲಿಟ್ ಮಾಡ್ತಾರೆ, ಉಗುಳುತ್ತಾ ಬರ್ತಾರೆ, ಉಗುಳೋದು ಮತ್ತೆ ಬರೋದು. ಈ ರೀತಿ ಅದರಲ್ಲೂ ಕೆಲವರಿಗೆ ರಾತ್ರಿ ಟೈಮ್ ಆದಾಗ ಕೆಮ್ಮಾಗೋದು, ಕಫ ಆಗೋದು, ರಾತ್ರಿ ಎಲ್ಲ ನಿದ್ದೆಗೆ ತೊಂದರೆ ಆಗೋದು, ಆ ಕೆಮ್ಮಿಂದ ಕೆಮ್ತಾನೆ ಇರ್ತಾರೆ ನೈಟಲ್ಲಿ. ಇಲ್ಲಿ ನಾವು ಈ ವಿಡಿಯೋದಲ್ಲಿ ರಿಫ್ಲೆಕ್ಸಲ್ಲಿ ಕೆಮ್ಮಿಗೆ ಟ್ರೀಟ್ಮೆಂಟನ್ನು ಕೊಡೋದು, ಅಕ್ಯುಪ್ರೆಷರು, ಕಲ್ಲರ್ನ ಮುಖೇನ ಕೆಮ್ಮು ಮತ್ತು ಈ ಕಫದ ಸಮಸ್ಯೆನ ನಿವಾರಣೆ ಮಾಡಿಕೊಳ್ಳೋದು. ಸುಜೋಕ್ನ ಚಾಟ್ನ ಪ್ರಕಾರ ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ, ಇಲ್ಲಿ ತಲೆಯ ಭಾಗ, ಇದು ಲಂಗ್ಸ್ನ ಭಾಗ. ಈ ಭಾಗದಲ್ಲಿ ನಾವು ಟ್ರೀಟ್ಮೆಂಟನ್ನು ಮಾಡೋದು, ಈ ಭಾಗದಲ್ಲಿ ಟ್ರೀಟ್ಮೆಂಟನ್ನು ಮಾಡೋದು. ಈ ಭಾಗ ಲಂಗನ್ನು ರಿಪ್ಲೇಸ್ಮೆಂಟ್ ಮಾಡುತ್ತಲ್ಲ, ನಿಮಗೆ ಹೆಚ್ಚೆಚ್ಚು ಕಫ ಬರ್ತಿದೆ, ಕೆಮ್ಮಾಗ್ತಾ ಇದೆ ಅಂದಾಗ ನಿಮ್ಮ ಭಾಳ ಮುಖ್ಯವಾಗಿ ನಿಮ್ಮ ಎದೆ ಭಾಗನ ಬಿಟ್ಟು ನೋಡಿಕೊಂಡಾಗ ಅಲ್ಲಿ ತಣ್ಣಗಿರುತ್ತೆ ಅಂತ ಇಟ್ಕೊಳ್ಳಿ. ತಣ್ಣಗಿದ್ದಾಗ ನೀವೇನು ಮಾಡಬೇಕು, ಲಂಗ್ಸನ್ನು ವಾರ್ಮ್ ಮಾಡಬೇಕು. ಹೇಗೆ ವಾರ್ಮ್ ಮಾಡೋದು? ಇಲ್ಲಿ ಹಿಂದೆ ಹೇಳಿದೆ, ಕೈಯಲ್ಲಿ ಕೂಡ ಲಂಗ್ಸನ್ನು ರಿಪ್ರೆಸೆಂಟ್ ಮಾಡೋದು. ಈ ಭಾಗವನ್ನು ನೀವು ಒತ್ತಿ ಈ ರೀತಿ ಪ್ರೆಷರ್ ಕೊಟ್ಟು ಬಿಸಿ ಮಾಡೋದು. ಚೆನ್ನಾಗಿ ಈ ರೀತಿ ಬಿಸಿ ಮಾಡಿ, ಒಂದು 50 ಟೈಮ್ಸ್ ಈ ರೀತಿ ಪ್ರೆಷರ್ ಕೊಟ್ಟು ಬಿಸಿ ಮಾಡೋದು. ಒಂದು 50 ಬಾರಿ ಈ ರೀತಿ ಪ್ರೆಷರ್ ಕೊಟ್ಟು ಬಿಸಿ ಮಾಡ್ತಾ ಇದ್ದಂಗೆ ಲಂಗ್ಸು ವಾರ್ಮ್ ಆಗುತ್ತೆ. ಈ ಭಾಗ ಎಲ್ಲ ಬಿಸಿ ಆದಂಗೆ ಲಂಗ್ಸು ಕೂಡ ವಾರ್ಮ್ ಆಗುತ್ತೆ. ಈ ಭಾಗದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಮಿಂತೋ ಪ್ಲಸ್ ಕೂಡ ಹಚ್ಬೋದು. ಯಾರಿಗೆಲ್ಲ ತುಂಬ ಹೆಚ್ಚೆಚ್ಚು ಕೆಮ್ಮಾಗ್ತಾ ಇದೆ, ಕೆಮ್ದಾಗೆಲ್ಲ ಕಫ ಬರ್ತಾ ಇದೆ, ಕಫ ಜಾಸ್ತಿ ಬರ್ತಾ ಇದೆ, ಕಫ ವೈಟ್ ಕಲರ್ ಇದೆ, ಅಂಥವರೆಲ್ಲರೂ ಕೂಡ ಈ ಹಿಂದೆ ತೋರಿಸ್ದಂಗೆ ಈ ರೀತಿ ಬಿಸಿ ಮಾಡೋದು. ಈ ಭಾಗಕ್ಕೆ ನೀವು ಕರೆಕ್ಟಾಗಿ ಮಿಂತೋ ಪ್ಲಸ್ಸು ವಿಕ್ಸೋ ಹಚ್ಚಿ ನೈಟ್ ಮಲಗೋದು. ಈ ರೀತಿ ಮಾಡ್ತಾ ಇರಂಗೇನೆ ನಿಮಗೆ ಕೆಮ್ಮು ಕಫ ಕಡಿಮೆ ಆಗುತ್ತೆ. ಅದರೊಂದಿಗೆ ನೀವು 2 ಕಲರ್ ಕೂಡ ಯೂಸ್ ಮಾಡ್ಬೋದು. ಈ 2 ಕಲರು ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ಒಂದು ರೆಡ್ ಕಲರು, ಇನ್ನೊಂದು ಆರೆಂಜ್ ಕಲರು. ಇನ್ನು ಕೆಲವರಿಗೆ ಈ ಥ್ರೋಟಲ್ಲೇ ಕಫ ಇರೋಂಗೆ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು, ಈ ಭಾಗವನ್ನು ಬುಡವನ್ನು ಚೆನ್ನಾಗಿ ಪ್ರೆಷರ್ ಕೊಟ್ಟು ಇಲ್ಲಿ ಬಿಸಿ ಮಾಡೋದು. ಈ ರೀತಿ ಪ್ರೆಷರ್ ಕೊಡ್ತಾ ಇರಂಗೆ ನಿಮ್ಮ ಥ್ರೋಟ್ ಎಲ್ಲವೂ ಕೂಡ ವಾರ್ಮ್ ಆಗುತ್ತೆ. ಗಂಟ್ಲಲ್ಲಿ ಕಫ ಇರೋ ಥರ ಇದ್ದರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿಕ್ಕೆ ಇದು ಸಹಕಾರಿ. ಈ ರೀತಿ ಬುಡನ ತಿರ್ಚೋದು, ಈ ರೀತಿ ಇಲ್ಲಿ ಕೂಡ ನೀವು ಹಿಂದೆ ಹೇಳ್ದಂಗೆ ಪ್ರೆಷರ್ ಕೊಟ್ಟು ಬಿಸಿ ಮಾಡೋದು, ಅಥವಾ ಇಲ್ಲಿ ಮಿಂತೋ ಪ್ಲಸ್ ಹಚ್ಚೋದು, ವಿಕ್ಸ್ ಹಚ್ಚೋದು. ಅದರೊಂದಿಗೆ ಕಲರ್ ಹೇಳಿದೆ, ಈ ಕಲರು ಕೂಡ ಈಗ ನಿಮ್ಗೆ ಆಲ್ರೆಡಿ ಈ ರೀತಿ ಕಫ ಬರ್ತಾ ಇದೆ ಹೆಚ್ಚು ಅಂದಾಗ ಭಾಳ ಮುಖ್ಯವಾಗಿ ನೀವು ಆಹಾರದಲ್ಲಿ ಸಿಹಿಯಾಗಿರೋದು, ಮತ್ತು ತಂಪಾಗಿರೋದು, ಮತ್ತು ಎಣ್ಣೆಲಿ ಕರೆದಿರೋದು, ಈ ಮೂರನ್ನು ಕೂಡ ನೀವು ಒಂದು ವಾರ 15 ದಿನಗಳ ಮಟ್ಟಿಗೆ, ಅಂದರೆ ಒಂದು 2 ವಾರಗಳ ಮಟ್ಟಿಗೆ ತುಂಬ ಅಂದರೆ ನಿಲ್ಲಿಸೋದು ಸೂಕ್ತ, ಅಂದರೆ ತೆಗೆದುಕೊಳ್ಳದೆ ಇರೋದು ಸೂಕ್ತ. ಅದು ಸಿಹಿ ಆಗ್ಬೋದು, ತಂಪಾಗಿರೋದಾಗ್ಬೋದು, ಎಣ್ಣೆಲಿ ಕರೆದಿರೋದು. ಈ ಮೂರನ್ನು ನೀವು ಅವಾಯ್ಡ್ ಮಾಡ್ದಂಗೆ ನ್ಯಾಚುರಲ್ ಆಗಿ ತಂತಾನಾಗೆ ಆ ಲಂಗ್ನಲ್ಲಿ ಇರ್ತಕ್ಕಂಥ ಕಫ ಎಲ್ಲನೂ ಕೂಡ ಕಡಿಮೆ ಆಗಿಬಿಡುತ್ತೆ. ಆಟೋಮೆಟಿಕಲಿ ಕೆಮ್ಮು ಕೂಡ ವಾಸಿ ಆಗ್ಬಿಡುತ್ತೆ. ಸೊ ಅದರೊಂದಿಗೆ ನಾನು ಹೇಳಿದೆ, ಹಿಂದೆ ಈ ರೀತಿ ಸಮಸ್ಯೆಯಿಂದ ಬರ್ತಾ ಇದ್ರೆ ಆಹಾರದಲ್ಲಿ ಮೊದಲದಾಗಿ ನಿಯಂತ್ರಣ ತೆಗೆದುಕೊಬರೋದು, ಬಿಟ್ಬಿಡೋದು, ಅಂದರೆ ಸಿಹಿನ ಬಿಡೋದು, ತಂಪಾಗಿರೋದು ತಿಂದೇ ಇರೋದು, ತೆಗೆದುಕೊಳ್ದೇ ಇರೋದು, ಹಾಗೆ ಎಣ್ಣೆಲೆ ಕರೆದಿರೋದು ಕೂಡ ಅವಾಯ್ಡ್ ಮಾಡೋದು. ಈ ರೀತಿ ಮಾಡ್ತಾ ಇದ್ದಂಗೆ ನಿಮಗೆ ಕಫ ಕಡಿಮೆ ಆಗಿಬಿಡುತ್ತೆ ಆಟೋಮೆಟಿಕಲಿ. ಭಾಳ ಮುಖ್ಯವಾಗಿ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಈ ಭಾಗಕ್ಕೆ ಒಂದು ದೊಡ್ಡದಾಗಿ ಆರೆಂಜ್ ಕಲರನ್ನು ಹಾಕೋದು. ತದಾದ ನಂತರ 2 ರೆಡ್ ಕಲರ್ ಡಾಟನ ಬೋತ್ ಹ್ಯಾಂಡಲ್ಲಿ ಕೂಡ ಹಾಕ್ಬೋದು. ಈ ರೀತಿ ಈ 3 ತುಂಬ ಹೆಚ್ಚೆಚ್ಚು ಕೆಮ್ಮಿದೆ, ಮತ್ತು ಅದ್ರ ಜೊತೆಲಿ ಕಫ ಕೂಡ ಜಾಸ್ತಿ ಬರ್ತಾ ಇದೆ, ನೀರಾಗಿ ಕಫ ಬರ್ತಾ ಇದೆ, ವೈಟ್ ಕಲರ್ ಇದೆ. ಸೊ ಅನ್ನೋರೆಲ್ಲರೂ ಕೂಡ ಈ ರೆಡ್ ಕಲರ್, ಆರೆಂಜ್ ಕಲರನ್ನು ಯೂಸ್ ಮಾಡೋದು. ಬೋತ್ ಹ್ಯಾಂಡಲ್ಲಿ ಕೂಡ ಹಾಕ್ಬೋದು, ಅಥವಾ ಒಂದು ಕೈಯಲ್ಲಿ ಕೂಡ ಹಾಕ್ಬೋದು. ಈ ರೀತಿ ರೆಡ್ ಕಲರು ಮತ್ತು ಆರೆಂಜ್ ಕಲರು ಆಗ್ತಾ ಇದ್ದಂಗೆ ಕೂಡ ನಿಮ್ಮ ಲಂಗ್ಸ್ ವಾರ್ಮ್ ಆಗೋದು, ಆ ಕಫ ಮತ್ತು ಕೆಮ್ಮು ನ್ಯಾಚುರಲ್ ಆಗಿ ಕಡಿಮೆ ಆಗೋದು. ಹಿಂದೆ ಹೇಳ್ದಂಗೆ ಈ ರೀತಿ ಬಿಸಿ ಮಾಡೋದು ಎಲ್ಲವೂ ಕೂಡ ವರ್ಕ್ ಆಗುತ್ತೆ. ಎಲ್ಲ ಕೂಡ ವರ್ಕ್ ಆಗುತ್ತೆ. ಅದರೊಂದಿಗೆ ನೀವು ಆಹಾರದಲ್ಲಿ ಬದಲಾವಣೆ ತೆಗೆದುಕೊಳ್ದೆ ಹೋದರೆ, ಅಂದರೆ ಆ ಆಹಾರದಲ್ಲಿ ಹಿಂದೆ ಹೇಳ್ದಂಗೆ ತಂಪಾಗಿರೋದು, ಸಿಹಿಯಾಗಿರೋದು, ಮತ್ತು ಎಣ್ಣೆಯಲ್ಲಿ ಕರೆದಿರೋದನ್ನು ನೀವು ಬಿಡದೆ ಹೋದರೆ ಇಲ್ಲಿ ಕಲರ್ ಹಾಕಿ ಕೂಡ ಯೂಸ್ ಇಲ್ಲ. ಈ ರೀತಿ ಲಂಗ್ನ ವಾರ್ಮ್ ಮಾಡಿ ಪ್ರೆಷರ್ ಕೊಟ್ಟು ಎನರ್ಜಿ ಮಾಡಿದ್ರೂ ಅದು ಕೂಡ ವರ್ಕ್ ಆಗೋದಿಲ್ಲ. ಅದರೊಂದಿಗೆ ಹಿಂದೆ ಹೇಳ್ದಂಗೆ ನೀವು ಇಲ್ಲಿ ವಿಕ್ಸ್ ಹಂಚೋದು, ಮೆಂತ ಪ್ಲಸ್ ಅದು ಕೂಡ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲವೂ ಕೂಡ ನ್ಯಾಚುರಲ್ ಆಗಿ ಈ ರೀತಿ ತಪ್ಪು ಮಾಡ್ತಾ ಇರ್ತಾರೆ. ಸುಮಾರು ಜನ ಕಲರ್ ವರ್ಕ್ ಆಗ್ತಾ ಇಲ್ಲ, ಹಿಂಗೆ ಪ್ರೆಷರ್ ಮಾಡಿಬಿಟ್ರೆ ವರ್ಕ್ ಆಗಿಬಿಡುತ್ತಾ, ಅಥವಾ ಇಲ್ಲಿ ವಿಕ್ಸ್ ಹಚ್ಚಿಬಿಟ್ರೆ ವರ್ಕ್ ಆಗಿಬಿಡುತ್ತಾ.
ನೀವು ಆಹಾರದಲ್ಲಿ ಬದಲಾವಣೆಯನ್ನು ತೆಗೆದುಕೊಬಂದು ಸ್ವಲ್ಪ ದಿನ ಬಿಡಿ, ಸಿಹಿಯನ್ನು ಬಿಡಿ, ತಂಪಾಗಿರೋದನ್ನು ಬಿಡಿ, ಎಣ್ಣೆಯಲ್ಲಿ ಕರೆದಿರೋಂಥ ಫುಡ್ಡನ್ನು ಬಿಡಿ. ಬಿಟ್ಬಿಟ್ಟು ಖಂಡಿತ ಈ ರೀತಿ ಮಾಡಿ ನೋಡಿ. ನ್ಯಾಚುರಲ್ ಆಗಿ ನೀವು ಯಾವುದೇ ಮಾತ್ರೆ ಮೆಡಿಸನ್ ತೆಗೆದುಕೊಳ್ತೀರ ಈ ಕೆಮ್ಮು ಕಫನ ವಾಸಿ ಮಾಡ್ಕೊಬೋದು. ಅದ್ಭುತವಾಗಿ ವಾಸಿ ಆಗುತ್ತೆ. ಕೆಮ್ಮಾಗ್ಬೋದು, ಕಫ ಆಗ್ಬೋದು, ನ್ಯಾಚುರಲ್ ಆಗಿ ವಾಸಿ ಆಗುತ್ತೆ. ಸೊ ತಮ್ಮ ಸುತ್ತಮುತ್ತಲಲ್ಲಿ ಯಾರು ತುಂಬ ಕೆಮ್ಮು ಕಫದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಥವಾ ಸದಾಕಾಲದಲ್ಲಿ ಒಂದು ರೀತಿ ಗಂಟಲಲ್ಲಿ ಕಫ ಇರೋ ಥರನೇ ಫೀಲ್ ಆಗ್ತಾ ಇದೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.